ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನ ತಂಗಿ ಮಗಳಿಗೋಸ್ಕರ ಒಂದು ಸಂಬಂಧ ಬಂದಿತ್ತಲ್ವಾ? ಆದ್ರೆ ನೀವು ಆ ಸಂಬಂಧನ ಬೇಡ ಅಂತ ಯಾಕೆ ಹೇಳಿದ್ರಿ? ಅಮ್ಮವ್ರೆ, ನನ್ನ ತಂಗಿ ಮಗಳು ಪೂಜಾ ಈಗಲೇ ಮದುವೆ ಆಗಲ್ಲ ಅಂತಿದ್ದಾಳೆ. ಒಂದು ಹುಡುಗಿ ಅವಳ ಭವಿಷ್ಯನ ಆರಿಸ್ಕೊಳ್ಳೋದಿಲ್ಲ. ಅವಳ ಭವಿಷ್ಯನ ಅವ್ರ ಮನೆಯವ್ರು ನಿರ್ಧಾರ ಮಾಡ್ತಾರೆ. ಮತ್ತೆ ಅವಳು ಅದೃಷ್ಟನ ಭವಿಷ್ಯ ಅನ್ಕೋತಾಳೆ, ಅದ್ರ ಜೊತೆಲಿ ಬದುಕ್ತಾಳೆ. ನಿಮಗೆ ಗೊತ್ತಾ ಅದು ಆ ಸಂಬಂಧ ಯಾರ ಕಡೆಯಿಂದ ಬಂತು ಅಂತ? ಆ ಸಂಬಂಧ ನನ್ನ ಮೊಮ್ಮಗ ಗಗನ್ ಕುಮಾರ್ಗೋಸ್ಕರ ಆಗಿತ್ತು. ನಿಮ್ಮ ಮನೆನ ನಮ್ಮ ಮನೆಗೆ ಹೊಂದಿಸ್ಕೊಂಡು ನೋಡ್ತಿಲ್ಲ. ನಾವು ಬರೀ ಜಾತಕನ ಮಾತ್ರ ನೋಡ್ತಿದ್ದೀವಿ. ನಿನ್ನ ತಂಗಿ ಮಗಳು ಮತ್ತೆ ನನ್ನ ಮೊಮ್ಮಗನಿಗೆ 36ಕ್ಕೆ 36 ಗುಣ ಬಂದಿದೆ. ಅದಕ್ಕೆ ನಾವು ಸಂಬಂಧಕ್ಕಾಗಿ ಕಳಿಸಿದ್ವಿ. ಆದರೆ ನಿನ್ನ ತಂಗಿ ಮಗಳು ಈ ನಮ್ಮ ಅರಮನೆಯಿಂದ ಕಳಿಸಿದ ಸಂಬಂಧಕ್ಕೆ ಗೌರವನೇ ಕೊಡಲಿಲ್ಲ. ಇದೇನಿದು ಪೂಜಾ? ಅಮ್ಮ, ಇದನ್ನು ಮಾರ್ಬಿಡೋಣ. ತಲೆ ಕೆಟ್ಟಿದ್ಯಾ ನಿನಗೆ? ನಾನ್ ನಿನಗೋಸ್ಕರ ಮದುವೆ ದಾವಣಿನ ರೆಡಿ ಮಾಡ್ಬೇಕು ಅಂತ ಆಸೆ ಪಟ್ರೆ ನೀನ್ ಇದನ್ನೇ ಮಾರ್ಬೇಕು ಅಂತ ಅನ್ಕೊಂಡಿದ್ಯಾ? ಅವ್ರು ತುಂಬಾ ಒಳ್ಳೆ ಜನನಮ್ಮ. ನೀನ್ ಯಾವ ಕನ್ಸನ್ನ ಪೂರ್ತಿ ಮಾಡಕ್ ಹೇಳ್ತಿದ್ಯಾ ಅಂತಂದ್ರೆ ವರ್ತಮಾನದಲ್ಲಿ ಅದು ನಮ್ ಕುಟುಂಬಕ್ಕೆ ಕೆಟ್ಟ ಕನಸಿಗಿಂತ ಕೆಟ್ಟದಾಗಿರುತ್ತೆ. ಮದ್ವೆ ಮಾಡ್ಕೊಂಡು ನಿಮ್ಗೆಲ್ಲ ತೊಂದ್ರೆ ತಂದ್ಕೊಟ್ಬಿಟ್ಟು ಹೋಗ್ಲಾ? ನೋಡಮ್ಮ, ಇಲ್ಲೋಡು, ನಿನ್ ಮಾತು ನನಗೆ ಅರ್ಥ ಆಗತ್ತೆ. ಆದ್ರೆ ಇಂಥ ಸಂಬಂಧ, ಇಂಥ ಅವಕಾಶ ಮತ್ತೆ ಬರೋದಿಲ್ಲ. ನಿನ್ ಹಣೆಗಂಟಿರೋ ಅಪವಾದದ ಬಗ್ಗೆ ನಿನಗ್ ಚಿಂತೆ ಇಲ್ಲ. ನೋಡು ಪೂಜಾ, ನನ್ ಮಾತ್ ಕೇಳು. ಆ ಹುಡ್ಗ, ಅವ್ರ ಮನೆತನ ಎಲ್ಲ ತುಂಬಾ ದೊಡ್ಡದು, ತುಂಬಾ ಒಳ್ಳೆ ಜನನಮ್ಮ. ನಾನ್ ಎಲ್ಲ ನೋಡ್ಕೋತೀನಿ, ನೀನ್ ಯೋಚನೆ ಮಾಡ್ಬೇಡ. ಅಳ್ಬೇಡ ಅಮ್ಮ. ನಿನ್ ಹಣೆಯಲ್ಲಿ ಏನಿತ್ತೋ ಅದೇ ನಡೀತು ಅಲ್ವಾ? ಅದ್ರ ಬಗ್ಗೆನೆ ಕೊರಗ್ತಾ ಬದುಕಕ್ಕಾಗತ್ತ? ನಮ್ ಕಣ್ ಮುಂದೆ ಏನ್ ಕಾಣಿಸ್ತಾ ಇದೆಯೋ ನಾವ್ ಅದನ್ನ ಮಾಡ್ಬೇಕಮ್ಮ. ಎಲ್ಲ ಸರಿ ಮಾಡ್ಬೇಕಲ್ವಾ? ನನ್ ಮಾತ್ ಕೇಳು. ನಾನ್ ಎಲ್ಲ ನೋಡ್ಕೋತೀನಿ, ನನ್ ಮೇಲ್ ನಂಬಿಕೆ ಇಡು. ನಾನ್ ನಿಮ್ಮಮ್ಮ ಕಣೆ, ನನ್ ಮಾತ್ ಕೇಳು. ನಿಮ್ ಸಾಲ ತೀರ್ಸೋದಕ್ಕೆ ಮತ್ತೆ ನಿಮ್ ತಂಗಿ ಮಗಳ ಜೀವನನ ಸರಿ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೆಲ್ಲಿ ಸಿಗುತ್ತೆ ನಿಮ್ಗೆ? ನಾವು ನಿಮ್ ಮನೆನ ಬಿಡಿಸ್ಕೊಟ್ಟಿದ್ದೀವಿ, ಆದ್ರೆ ನೀವು ನಿಮ್ ಸಾಲ ತೀರ್ಸೋದಕ್ಕೆ ಹಣ ಅಲ್ಲ, ನಿಮ್ ತಂಗಿ ಮಗಳನ್ನ ನಮ್ಮ ಈ ಅರಮನೆಗೆ ಸೊಸೆಯನ್ನಾಗಿ ನೀವು ಮಾಡಿಕೊಡ್ಬೇಕಾಗತ್ತೆ. ನಾನ್ ಕೇಳ್ದ ಹಾಗೆ ನಿಮ್ ಮಗಳು ಕೂಡ ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ ಅನ್ಸುತ್ತೆ. ಹೌದು ಅಮ್ಮವ್ರೆ. ಆದ್ರೆ ಮನೆ ಇಲ್ಲ ಅಂತಂದ್ರೆ ಸಂಬಂಧ ಹೇಗ್ ಬೆಳೆಸ್ತೀರಾ ನೀವು? ಒಂದ್ ವೇಳೆ ಸಂಬಂಧ ಸಿಕ್ತು ಅನ್ಕೊಳ್ಳಿ, ಮದ್ವೆ ದಿಬ್ಬಣನ ರಸ್ತೆಲೇ ನಿಲ್ಲಿಸ್ತೀರಾ? ಒಂದ್ ವೇಳೆ ನಮ್ ಜೊತೆಲಿ ಸಂಬಂಧ ಬೆಳೆಸಿದ್ರೆ ಆಗ ನಿಮ್ಮ ಅಂತಸ್ತು ತುಂಬಾ ಜಾಸ್ತಿ ಆಗತ್ತೆ. ಆಗ ಒಳ್ಳೆ ಮನೆತನದ ಸಂಬಂಧ ಸಿಗತ್ತೆ ನಿಮ್ ಮಗಳಿಗೋಸ್ಕರ. ಅಮ್ಮವ್ರೆ, ನಿಮ್ಮ ಜೀವನದ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆನ ದೂರ ಮಾಡಿದ್ದೀನಿ ನಾನು. ಪ್ರಮಾಣ ಮಾಡ್ತೀನಿ ನಾನು. ಯಾವಾಗ ನಿಮ್ಮ ತಂಗಿ ಮಗಳು ದಿಬ್ಬಣ ನಮ್ಮ ಮನೆಗೆ ಬರುತ್ತೋ ಆವಾಗ ನಿಮಗೆ ನಮ್ಮ ಕಡೆಯಿಂದ ನಿಮ್ಮ ಮನೆನ ನಾವು ಬಹುಮಾನವಾಗಿ ಕೊಡ್ತೀವಿ. ಈಗ ನಿರ್ಧಾರ ನೀವು ಮಾಡಬೇಕಾಗತ್ತೆ. ಹೇಳು ಸರಸ್ವತಿ. ಅಮ್ಮಾಜಿ,
ಅಮ್ಮಾಜಿ, ಸರೋಜ, ಲಕ್ಷ್ಮಿ ಪುರ ಯಾಕೆ ನನಗೆ ಅನುಮಾನ ಇದೆ. ಗಾಬರಿ ಆಗ್ಬೇಡ ಸೊಸೆ, ಅದನ್ನೆಲ್ಲಾನು ನಾನೇ ನೋಡ್ಕೋತೀನಿ. ನಿರ್ಮಲಾ, ನಿರ್ಮಲಾ, ಆ ಸಾಲ ಕೊಟ್ಟಿರೋರು ಇನ್ನೂ ಸ್ವಲ್ಪ ಸಮಯ ಕೊಡೋಕ್ ಒಪ್ಪಿದ್ರಾ? ಹಾ, ಏನು ಉತ್ತರ ಕೊಡ್ಲಿ? ನಾನಿವಾಗ ಹೇಳೋದನ್ನ ಕೇಳಿದ್ರೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಇವಳಿಗನ್ಸುತ್ತಾ? ಅಣ್ಣ ನೀವ್ ಯಾಕೆ ಮಾತಾಡ್ತಾ ಇಲ್ಲ? ನೋಡು ನಿರ್ಮಲಾ, ನೀನು ತುಂಬಾ ಯೋಚನೆ ಮಾಡಬೇಡ. ನೀನ್ ನನಗೆ ಇಷ್ಟ ಹೇಳು, ನೀನ್ ಪೂಜಾ ಹತ್ರ ಮದ್ವೆ ವಿಷಯನ ಮಾತಾಡ್ದಿಯೋ ಇಲ್ವೋ? ಮದ್ವೆ ವಿಷಯನ, ಆದ್ರೆ ಅವಳು ಒಪ್ಕೋತಾ ಇಲ್ಲ. ಪೂಜಾ, ಪೂಜಾ, ನೀನು ಈ ಮದ್ವೆನ ಒಪ್ಕೊಳ್ಳೇಬೇಕು. ಅದು ಮಾವ, ನನಗೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಈಗ ನಿರ್ಧಾರ ನೀವು ಮಾಡ್ಬೇಕಾಗತ್ತೆ. ಅರೆ, ನಿನ್ಗೆ ಮದ್ವೆ ಆಗಕ್ಕೆ ಯಾಕೆ ಇಷ್ಟ ಇಲ್ಲ? ಏನ್ ಸಮಸ್ಯೆ ನಿನ್ಗೆ? ಮದ್ವೆ ಎಲ್ರೂ ಆಗ್ಲೇಬೇಕಲ್ವಾ? ನಾನ್ ನಿನ್ ಮಾತನ್ನ ಕೇಳೋದಿಲ್ಲ. ನಾನ್ ಈ ಮದ್ವೆಗೆ ಒಪ್ಪಿಗೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಈ ಮದ್ವೆ ಬೇಡ. ನನ್ಗೊಂದು ಹೊಸ ಆರ್ಡರ್ ಸಿಕ್ಕಿದೆ. ಮದ್ವೆಗೆ ದಾವಣಿಗಳು ಮಾಡ್ಬೇಕು. ಒಳ್ಳೆ ದುಡ್ಡು ಸಿಗುತ್ತೆ. ಸಾಲನೆಲ್ಲ ತೀರಿಸ್ಬಿಡ್ತೀನಿ. ಅರೆ, ಎಲ್ಲಿವರೆಗೂ ನೀನ್ ಬೇರೆಯವ್ರ ಮದ್ವೆಗೆ ಬಟ್ಟೆ ಹೊಲ್ಕೊಡ್ತಾ ಇರ್ತೀಯ? ನಿನಗೂ ವಯಸ್ಸು ಜಾಸ್ತಿ ಆಗೋದಿಲ್ವಾ? ನಿನ್ನ ಮದ್ವೆ ಯಾವಾಗ ಆಗುತ್ತೆ? ಅರ್ಥ ಆಗ್ತಿಲ್ವಾ? ಅಲ್ಲ ಅಣ್ಣ, ನೀವ್ ಪೂಜಾ ಜೊತೆ ಯಾಕೆ ಈ ತರ ಮಾತಾಡ್ತಿದ್ದೀರಾ? ನೀನ್ ಸುಮ್ನೆ ಇರು ನಿರ್ಮಲಾ. ನೀನೇ ಇವಳನ್ನ ಹಾಳು ಮಾಡಿರೋದು. ನೋಡು ಎಷ್ಟು ಮುಂಡಿ ಆಗಿದ್ದಾಳೆ ಅಂತ. ಯಾರ ಮಾತು ಕೇಳೋದಿಲ್ಲ, ದೊಡ್ಡವ್ರ ಮಾತು ಕೇಳೋದೇ ಇಲ್ಲ. ಅಣ್ಣ, ಒಂದು ಹುಡುಗಿ ತನ್ನ ಭವಿಷ್ಯನ ತಾನೇ ನಿರ್ಧಾರ ಮಾಡೋಕ್ಕಾಗಲ್ಲ. ಅವರ ಹಿರಿಯರು ಒಳ್ಳೇದನ್ನ ಬಯಸ್ತಾರೆ. ಹೆಣ್ಮಕ್ಳು ಅವ್ರು ಹೇಳ್ದಾಗೆ ಕೇಳಿ ತಮ್ಮ ಭವಿಷ್ಯನ ರೂಪಿಸ್ಕೊಳ್ಬೇಕು. ಇವಳು ಏನ್ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡಾಯ್ತು. ಅಲ್ಲ ಮಾವ, ನನಗೂ ಸಾಕಾಗೋಗಿದೆ. ಜನರ ಮಾತೆಲ್ಲ ಕೇಳಿ ಕೇಳಿ ನನಗೂ ಹುಚ್ಚಿಡ್ತಾ ಇದೆ. ಜನರು ಏನೆಲ್ಲ ಮಾತಾಡ್ತಿದ್ದಾರೆ. ನಾನ್ ಯಾರ ಮಾತನ್ನು ಕೇಳೋದಿಲ್ಲ. ನಾನ್ ನಿರ್ಧಾರ ಮಾಡಾಯ್ತು ಅಂದ್ರೆ ಮಾಡಾಯ್ತು, ಗೊತ್ತಾಯ್ತಾ?